ಓಂ ಶ್ರೀ ಗುರು ಬಸವಲಿಂಗಾಯ. ಸರ್ವರಿಗೂ ಶರಣ ಶರಣ. ಮನುಷ್ಯನಿಗೆ ಕಷ್ಟಗಳು ಬಂದಾಗ, ಜೀವನದಲ್ಲಿ ತೊಡಕುಗಳು ಉಂಟಾದಾಗ, ಸಮಸ್ಯೆಗಳು ಎದುರಾದಾಗ ಏನಿದು ಜೀವನ ಅಂತ ವಿಚಾರ ಮಾಡ್ತಾನೆ. ಸುಖ, ಸಂತೋಷ, ತೃಪ್ತಿ, ಸಮಾಧಾನ ಇದ್ದಾಗ ಅದ್ರ ಬಗ್ಗೆ ಬಹಳ ಜನ ತಲೆ ಕೆಡಿಸ್ಕೊಳ್ಳಲ್ಲ. ಅದು ಜೀವನ ನಡೀತಾ ಇರುತ್ತೆ. ಆದರೆ ಯಾವಾಗ ತೊಡಕುಗಳು ಬರ್ತಾವೋ, ಕಷ್ಟಗಳು ಬರ್ತಾವೋ, ಆವಾಗ ವಿಚಾರ ಮಾಡಕ್ ಶುರು ಮಾಡ್ತಾನೆ, ಏನಿದು ಜೀವನ ಅಂತ. ಯಾರು ತನಗೆ ಕಷ್ಟಗಳಿಲ್ಲದೆ ಇದ್ರೂ ತನ್ನ ಜೀವನ ಸಂತೋಷವಾಗಿ ನಡೆದಿದ್ರು ಕೂಡ ಒಟ್ಟಾರೆ ಜಗತ್ತಿನ ಜೀವನದ ಬಗ್ಗೆ, ಜನಜೀವನದ ಬಗ್ಗೆ ವಿಚಾರ ಮಾಡಿ ಉತ್ತರ ಕಂಡುಕೊಳ್ಳಕ್ ಪ್ರಯತ್ನಿಸ್ತಾನೋ ಅವನು ಯೋಗಿ ಆಗ್ತಾನೆ, ಸಂತನಾಗ್ತಾನೆ, ಶರಣನಾಗ್ತಾನೆ. ಬಹಳ ಜನ ಜಗತ್ತಿನ ಬಗ್ಗೆ ವಿಚಾರ ಮಾಡೋದಿಲ್ಲ. ತಮ್ಮ ಜೀವನ, ಅದರ ಜೊತೆ ಜಗತ್ತಿನ ಜೀವನ ನಡೀತಾ ಇರುತ್ತೆ. ಒಟ್ಟಾರೆ ಏನಿದು ಬದುಕು ಅನ್ನುವಂಥದ್ದು ಎಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ದಿವಸ ಪ್ರಶ್ನೆ ಬರ್ತದೆ. ಕೆಲವರಿಗೆ ವಯಸ್ಸಾದ್ಮೇಲೆ ಬರುತ್ತೆ. ಇಷ್ಟು ವರ್ಷ ಬದುಕಿದ್ವಿ, ಇಷ್ಟೆಲ್ಲ ಮಾಡಿದ್ವಿ, ಒಂದಷ್ಟು ಗಳಿಸಿದ್ವಿ, ಮದುವೆ ಮಾಡ್ಕೊಂಡ್ವಿ, ಏನಿದೆಲ್ಲ ಮುಂದೆ ಬಿಟ್ಟು ಹೋಗ್ಬೇಕು ಏನು ಅಂತ ವಿಚಾರ ಮಾಡ್ತಾರೆ. ಆ ಪ್ರಶ್ನೆಗಳಿದ್ದಂತೆ ಅಲ್ಲೇ ಮುಳುಗ್ಬಿಡ್ತವೆ. ಕೆಲವ್ರಿಗೆ ಉತ್ತರ ಕಂಡ್ಕೊಳಕ್ ಹೋಗೋದೇ ಇಲ್ಲ. ಹಂಗೆ ಎಲ್ಲ ಬದುಕೊಂಡು ಬಂದಿದ್ದಾರೆ, ನಾನು ಬದುಕೋದು ಅನ್ನುವ ರೀತಿನಲ್ಲಿ ಬಹಳ ಜನ ಉತ್ತರ ಕಂಡ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಹಾಗಾದ್ರೆ ಏನಿದು ಬದುಕು? ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ನದಿಯ ತೆರೆಯವಲ್, ನದಿಯ ತೆರೆಯವಲ್, ನದಿಯ ತೆರೆಯವೋಲ್ ಹೊರಳಿ ಉರುಳುತ್ತಿರುವುದು ಜೀವ. ನಿಲುವಿಲ್ಲ, ತಡೆಯಿಲ್ಲ, ಮುಗಿವಿಲ್ಲವದಕ್ಕೆ. ಅಂದ್ರೆ ಅದಕ್ಕೆ ಒಂದ್ ಕಡೆ ನಿಲ್ಲಲ್ಲ. ಡ್ಯಾಮ್ ಕಟ್ಟಿ ನಿಲ್ಲಿಸ್ತೀವಿ ಅಂದ್ರೂ ಅದು ನಿಲ್ಲಲ್ಲ. ಕಡೆಗೆ ಮಳೆಗಾಲದಲ್ಲಿ ಪ್ರವಾಹ ಬಂದು ಹೋಗುತ್ತೆ ಮುಂದಕ್ಕೆ, ತಡೆಯೋದಕ್ಕಾಗಲ್ಲ, ಅದನ್ನ ಮುಗಿಯೋದೂ ಇಲ್ಲ. ತಾತ್ಕಾಲಿಕವಾಗಿ ಈ ದೇಹ ವಿಸರ್ಜನೆ ಆದಾಗ ಮುಗೀತು ಅಂತ ಅನ್ಸುತ್ತೆ, ಇವನ್ ಜೀವನ ಮುಗ್ದೋಯ್ತು. ಇವನು ಅಂದ್ರೆ ಯಾರಲ್ಲಿ? ದೇಹ ಅಂತೂ ಇವನೇ ಹೆಣ ಅಂತ ಕರಿತೀವಿ ನಾವು. ಇವನೇ ದೇಹ ಅಂತ ಹೇಳಲ್ಲ ಯಾರಾದ್ರೂ. ಇಂಥವನ ಹೆಣ, ಇಂಥವನ ಶರೀರ. ಹಾಗಾದ್ರೆ ಇವನ್ ಯಾರು? ಇಂಥವನ್ ಯಾರು? ಆವಾಗ ನಮ್ಮ ಹಿರಿಯರು ಉತ್ತರ ಕೊಟ್ಟಿರೋದು, ವಿಜ್ಞಾನ ಏನ್ ಹೇಳುತ್ತೆ ಗೊತ್ತಿಲ್ಲ ಅನ್ನತ್ತ. ಏನಾಗುತ್ತೋ ಗೊತ್ತಿಲ್ಲ ಮುಂದೆ, ಆತ್ಮವನ್ನು ನಾವಂತೂ ನೋಡಿಲ್ಲ ಅಂತ ವಿಜ್ಞಾನ ಹೇಳೋದು. ಆದರೆ ಧರ್ಮಜೀವಿಗಳು, ಪ್ರವಾದಿಗಳು, ತತ್ವಜ್ಞಾನಿಗಳು, ಎಲ್ಲಾ ಧರ್ಮದವರು ಕೂಡ ಇಲ್ಲ, ಇಷ್ಟಕ್ಕೆ ಮುಗಿಯಲ್ಲ, ಇಷ್ಟಕ್ಕೆ ಜೀವನ ಮುಗಿಯಲ್ಲ. ಮತ್ತೆ ಅದು ತನ್ನ ಸಂಸ್ಕಾರಕ್ಕೆ ಅನುಗುಣವಾಗಿ ಮುಂದಿನ ಜನ್ಮವನ್ನು ಪ್ರವೇಶ ಮಾಡುತ್ತೆ. ಅದು ನಮ್ಮ ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ. ಆ ಭಾರತೀಯ ಸಂಸ್ಕೃತಿ ಒಳಗೆ ಬರ್ತಕ್ಕಂಥ ಎಲ್ಲಾ ಧರ್ಮಗಳು ಇದನ್ನು ಒಪ್ಕೊಳ್ತವೆ. ಸ್ವಲ್ಪ ಬೇರೆ ಬೇರೆಯಾಗಿ ಹೇಳ್ಬೋದಷ್ಟೆ. ಮುಂದಿನ ಜನ್ಮ ಇದೆ, ಮುಂದಿನ ಜನ್ಮಕ್ಕೆ ಆತ್ಮ ಹೋಗುತ್ತೆ ಅನ್ನುವಂಥದ್ದನ್ನ ಎಲ್ಲರೂ ಒಪ್ಕೊಳ್ತಾರೆ. ಸಾಮಾನ್ಯವಾಗಿ ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ಮುಂದಿನ ಜನ್ಮವನ್ನು ಒಪ್ಪಲ್ಲ ಅಂತ ಈಗಿನವ್ರು ಹೇಳೋದು. ಆದರೆ ಸಂತರು ಅಲ್ಲೂ ಕೂಡ, ಆಮೇಲೆ ಓಲ್ಡ್ ಟೆಸ್ಟಾಮೆಂಟ್ ಅಂತ ಬರುತ್ತೆ, ಹಳೆ ಬೈಬಲ್, ಅಲ್ಲಿ
ಮುಂದಿನ ಜನ್ಮ ಇದೆ ಅಂತಕ್ಕಂಥದ್ದನ್ನ ಅದು ಒಪ್ಕೊಳ್ಳುತ್ತೆ. ವಿಕಾಸ ಆಗಬೇಕಾದ್ರೆ ಮತ್ತು ಮೋಕ್ಷವನ್ನು ಹೊಂದಬೇಕಾದ್ರೆ, ಪರಮಾನಂದ ಪ್ರಾಪ್ತಿ ಅಂತ ಏನು ಹೇಳ್ತಾರಲ್ಲ, ಪಡಿಬೇಕಾದ್ರೆ ಅದು ನಾವು ಎಲ್ಲರೂ ಕೂಡ ಜನ್ಮವನ್ನು ಪಡಿಲೇಬೇಕಾಗತ್ತೆ. ಅಂದ್ರೆ ಈ ಆತ್ಮದ ಪ್ರವಾಹ ಈ ದೇಹಕ್ಕೆ ಕೊನೆ ಆಗೋದಿಲ್ಲ, ಮುಂದುವರಿತಾ ಇರುತ್ತೆ. ಅದಕ್ಕೆ ಬಸವಣ್ಣವ್ರು ಏನ್ ಹೇಳಿದ್ರು ಅಂದ್ರೆ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಅಂದ್ರೆ ನಾವೀಗ ನಮ್ಮ ಜನ್ಮ, ಮುಂದಿನ ಜನ್ಮ ಚೆನ್ನಾಗಿ ಬರ್ಬೇಕು, ಅಥವಾ ನಮ್ಮ ನಾಳೆ, ಮುಂದಿನ ಜನ್ಮನ ಬಿಟ್ಬಿಡೋಣ, ನಮ್ಮ ನಾಳೆ ಚೆನ್ನಾಗಾಗ್ಬೇಕು ಅಂದ್ರೆ ನಮ್ಮ ಇಂದು ಚೆನ್ನಾಗಾಗ್ಬೇಕು. ಇಂದನ್ನು ಕೆಡಿಸ್ಕೊಂಡು ನಾಳೆ ಏನ್ ಚೆನ್ನಾಗಿ ಮಾಡ್ಕೊಂತೀವಿ ಅಂದ್ರೆ ಸಾಧ್ಯ ಇಲ್ಲ. ಆದ್ರಿಂದ ಅಂದಂದಿನ ಬದುಕು, ದೈನಂದಿನ ಬದುಕು ಚೆನ್ನಾಗಿ ಕಳೆಯೋದಕ್ಕೆ ಪ್ರಯತ್ನ ಮಾಡ್ಬೇಕು. ಹಾಗಾದ್ರೆ ಬದುಕನ್ನು ಚೆನ್ನಾಗಿ ಕಳೆಯೋದಂದ್ರೆ ಹೇಗೆ? ನಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನ, ಕಾಯಕವನ್ನ ನಾವೆಲ್ಲರೂ ಚೆನ್ನಾಗಿ ಮಾಡೋದು, ಸಂತೋಷವಾಗಿ ಮಾಡೋದು, ತೃಪ್ತಿಕರವಾಗಿ ಮಾಡೋದು. ನನಗೊಂದು ಕೆಲಸ ಕೊಟ್ಟಿದೆ, ಬದುಕು, ಜೀವನ ಅನ್ನುವಂಥದ್ದು ವಿಧಿ ಅಂತ ಕರೀರಿ. ವಿಧಿ ಅಂದ್ರೆ ಕೆಟ್ಟದ್ದಂತ ತಿಳ್ಕೊಬೇಡಿ ಯಾರು. ಬಹಳ ಜನ ವಿಧಿಯಿಂದ ಕೂಡಲೇ ಹಣೆ ಬರಹ, ಕೆಟ್ಟದ್ದು, ಸಾವು, ಕಾಲ, ಯಮ ಅಂತೆಲ್ಲ ತಗೊಳ್ತಾರೆ ವಿಧಿಯಿಂದ ಕೂಡಲೇ. ವಿಧಿ ಅಂದ್ರೆ ರೂಲ್ಸ್ ಅಂತ ಅರ್ಥ. ಆರ್ಟಿಕಲ್ಸ್ ಅಂತ ಹೇಳ್ತಿರೋ ನಮ್ಮ ಸಂವಿಧಾನದಲ್ಲಿ ಇಷ್ಟು ವಿಧಿಗಳಿದೆ, 395 ವಿಧಿಗಳಿದೆ ಅಂತ ಹೇಳ್ತಾರೆ. ಹೀಗೆ ನಡ್ಕೋಬೇಕು, ಹೀಗೆ ನಡ್ಕೋಬೇಕು. ಅದನ್ನ ನಡ್ಕೊಂಡಿದ್ದಕ್ಕೆ ಫಲಿತಾಂಶ ಕೊಡ್ತಕ್ಕಂಥದ್ದಕ್ಕೆ ವಿಧಿ ಅಂತ ಕರೀತಾರೆ ಬಹಳ ಜನ. ಅದನ್ನೇ ಪರಮಾತ್ಮ ಅಥವಾ ಕರ್ಮಾಧ್ಯಕ್ಷ ಅಂತ ಕರೀತಾರೆ. ಆ ವಿಧಿ ನಮಗೇನ್ ಕೆಲಸ ಕೊಟ್ಟಿದೆ, ಅಥವಾ ನಾವು ಕೆಲಸ ಏನು ಆರಿಸ್ಕೊಂಡಿದೀವಿ, ನಾವೇ ಆರಿಸ್ಕೊಂಡಿದ್ದು ಅಂತ ಇಟ್ಕೊಳ್ಳೋಣ, ಅದನ್ನ ಗೊಣಗಲಾರದೆ ಅಥವಾ ಬೇಸರ ಮಾಡ್ಕೊಳ್ಳಾರದೆ ಚೆನ್ನಾಗಿ ಬದುಕೋದು, ಚೆನ್ನಾಗಿ ಮಾಡೋದು. ಒಂದು ಕಸ ಹೊಡೆಯೋ ಕೆಲಸ ಕೊಟ್ಟರು ಕೂಡ ಅದನ್ನ ಎಷ್ಟು ಚೆನ್ನಾಗಿ ಮಾಡೋದು ಅಂತಂದ್ರೆ, ಈಗ ನೀವು ಯಾವುದೇ ಕೆಲಸ ಚೆನ್ನಾಗಿ ಮಾಡಿದ್ರೆ ಮತ್ತೆ ನಾಳೆ ಆ ಕೆಲಸ ಮಾಡ್ಬೇಕನ್ಸ. ಈಗ ಊಟ ಯಾಕೆ ಇಷ್ಟ ಆಗುತ್ತೆ, ಬಯಕೆ ಆಗುತ್ತೆ ಅಂದ್ರೆ, ತೃಪ್ತಿಕರವಾಗಿ ಚೆನ್ನಾಗಿ ಅಗದು ಮಾಡಿದ್ರೆ ನಾಳೆ ಮತ್ತೆ ಅಥವಾ ಮರು ಹೊತ್ತಿಗೆ ಊಟ ಮಾಡ್ಬೇಕನ್ಸ. ಹಾಗೆ ಕೆಲಸವೂ ಕೂಡ ಅಷ್ಟೇನೆ. ಮನಸ್ಸು ಮುಟ್ಟಿ ಕೆಲಸ ಮಾಡಿದ್ರೆ, ಯಾರೋ ನೋಡ್ತಾರೆ ಅಂತಲ್ಲ, ಯಾರೋ ಬೈತಾರೆ ಅಂತಲ್ಲ, ನನ್ನ ಸಂತೋಷಕ್ಕಾಗಿ ನಾನು ಕೆಲಸ ಮಾಡೋದು. ಸಾಮಾನ್ಯವಾಗಿ ಎಲ್ಲ ಮಾಲೀಕರುಗಳು ಯಾವುದೇ ಒಂದು ವ್ಯವಸ್ಥೆ, ಫ್ಯಾಕ್ಟ್ರಿ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು, ಅಥವಾ ಒಂದು ವ್ಯವಸ್ಥೆಯನ್ನ ಸ್ಥಾಪನೆ ಮಾಡ್ತಾರಲ್ಲ, ಅವರು ಆ ರೀತಿ ಮಾಡ್ತಾರೆ. ಅವ್ರು ಅದನ್ನ ರೂಢಿ ಮಾಡ್ಕೊಂಡಿರ್ತಾರೆ. ಒಂದು ವ್ಯವಸ್ಥೆ ಒಳಗಡೆ ಯಾರು ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಾರಲ್ಲ, ಅದರಲ್ಲೂ ಕೆಲವರು ಹಾಗೆ ಮಾಡ್ತಾರೆ. ಇನ್ನು ಕೆಲವರು ಕೆಳಗಡೆ ಬರ್ತಾ 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 ವಿಧಿ ಇಲ್ಲ ಅಂತ ಮಾಡ್ತಾರೆ, ಅದಾಗಬಾರ್ದು. ಬೈತಾರಲ್ಲ ಅಂತ ಮಾಡ್ತಾರೆ, ಅದಾಗಬಾರ್ದು. ನಿಮಗೆ ಸಂತೋಷ ಸಿಗ್ಬೇಕು ಅಂತಂದ್ರೆ ಒಂದು ಅಟೆಂಡರ್ ಕೆಲಸ ಇರ್ಬೋದು. ಈಗ ಆಫೀಸಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ಪುಸ್ತಕ ತಗೊಂಡೋಗಿ ಕೊಡೋದು, ಅವ್ರಿಗೆ ಚಹಾ ತಂದು ಕೊಡೋದು, ಅದೆಲ್ಲ ಇರುತ್ತೆ. ಅದನ್ನು ಕೂಡ ಅವನು ವಿಧಿ ಇಲ್ಲ ಅಂತಂದ್ರೆ ಏನೋ ಬಿಟ್ಟಿ ಬೇಸರಕ್ಕೆ ಮಾಡೋದು ಅಂತ ಮಾಡಿದ್ರೆ ಅವನಿಗೂ ಖುಷಿ ಸಿಗಲ್ಲ. ಇನ್ನು ಆ ಕೆಲಸ ಯಾರು ತಗೊಳ್ತಾರಲ್ಲ ಅವ್ರಿಗೂ ಖುಷಿ ಸಿಕ್ಕಲ್ಲ. ಅವ್ರು ಬೈತಿರ್ತಾರೆ ಅಥವಾ ಸಿಟ್ಟು ಮಾಡ್ತಿರ್ತಾರೆ, ಅಥವಾ ವಿಧಿ ಇಲ್ಲ ಅಂತ ಸುಮ್ಮನೂ ಇರ್ಬೋದು. ಆ ಅಟೆಂಡರ್ ಕೆಲಸ ಮಾಡುವಾಗ್ಲೂ ಕೂಡ ಅದಕ್ಕೆ ಭಕ್ತಿ ಶ್ರದ್ಧೆ ಅಂತ ಹೇಳಿದ್ರು. ಭಕ್ತಿ ಶ್ರದ್ಧೆಯನ್ನು ಮಾತು ಬಹಳ ದೊಡ್ಡದಾಯ್ತು ಅಂತಂದ್ರು. ನಾನು ನನ್ನ ಜೀವನ ಕಟ್ಕೊಳ್ಳೋದಕ್ಕೆ ಈ ಒಂದು ಆಫೀಸ್, ಈ ಒಂದು ಕಚೇರಿ ಅಥವಾ ಈ ಒಂದು ವ್ಯವಸ್ಥೆ
ಈ ಒಂದು ದೇಶ, ಈ ಒಂದು ಊರು ನನಗೆ ಅನುಕೂಲ ಮಾಡಿಕೊಟ್ಟಿದೆ. ಇದನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಮಾಡಬೇಕು. ಆವಾಗ ಪ್ರತಿಯೊಬ್ಬರು ಮಾಡಿದ್ರೆ ಅಲ್ಲಿ ಸಂತೋಷ ನೆಲೆಸ್ಬಿಡುತ್ತೆ. ಇಲ್ಲ ಅಂತಂದ್ರೆ ಅದು ಸಮಾಧಾನ ಆಗಲ್ಲ. ನೋಡಿಬೇಕಂದ್ರೆ ನೀವು ಆಫೀಸ್ಗಳಿಗೆ ಹೋದಾಗ, ಅದರಲ್ಲೂ ಸರ್ಕಾರಿ ಆಫೀಸ್ಗಳಿಗೆ ಹೋದ್ರೆ ನಿಮಗೆ ಸಮಾಧಾನ ಆಗಲ್ಲ. ಕೆಲವರು ಅಲ್ಲಿ ಚೆನ್ನಾಗಿ ಮಾತಾಡಿಸ್ಬೇಕಾದವ್ರು ಮಾತಾಡ್ಸಲ್ಲ, ಅಥವಾ ಕೆಲಸ ಮಾಡ್ಕೊಡ್ಬೇಕಾದವ್ರು ಆಮೇಲೆ ಮಾಡ್ತೀವಿ ಅಂತಾರೆ, ಇನ್ನು ಬಂದಿಲ್ಲ ರೀ ಅಂತಾರೆ. ಇವೆಲ್ಲ ಆದ ಕೂಡಲೇ ಮನುಷ್ಯನಿಗೆ ಏನೋ ಇನ್ನು ಜೀವನ ನಡಿಲೇಬೇಕು ಅಂತ ಹೇಳಿ ಹೋಗೋದು ಬೇರೆ. ಆದ್ರೆ ಅದನ್ನೇ ಯಾರಿಗೋ ಅದನ್ನ ಕೆಲಸ ಮಾಡ್ಕೊಡ್ಬೇಕಾಗಿದೆ ಅಥವಾ ಮಾತಾಡಿಸ್ಬೇಕಾಗಿದೆ, ಪ್ರೀತಿಯಿಂದ ಭಕ್ತಿಯಿಂದ ಮಾತಾಡಿಸ್ಬಿಟ್ರೆ ಅರ್ಧ ಕೆಲಸ ಆಯ್ತು ಅಂತ ತಿಳ್ಕೊಂಡ್ಬಿಡ್ತಾರ ಅವ್ರು. ಬರೀ ಚೆನ್ನಾಗಿ ಮಾತಾಡಿಸಿದ್ರೆ ಅರ್ಧ ಕೆಲಸ ಆಗೋಯ್ತು ಅಂತ ತಿಳ್ಕೊಂಡ್ಬಿಡ್ತಾರೆ. ಇದೇ ಜೀವನವನ್ನ ನಾವು ಹೇಗಿದ್ರು ನಾವು ಬದುಕಬೇಕು, ಜೀವನ ಕಳೀಲೇಬೇಕು. ಕಳೆಯುವ ಜೀವನವನ್ನ ಸುಂದರವಾಗಿ ಮತ್ತು ಅರ್ಥಪೂರ್ಣವಾಗಿ ಪ್ರೀತಿಪೂರ್ವಕವಾಗಿ ಕಳೆದು ಬಿಡೋಣ. ಅದು ಬಹಳ ಶ್ರೇಷ್ಠ. ಅದು ಹೇಗಿದ್ರು ಜೀವನ ಅಂತ ಮಾಡ್ಲೇಬೇಕು. ನೀವು ಏನಾರ ಆಗಲಿ ಜೀವನ ಮುಂದಕ್ಕೆ ತಳ್ಕೊಂಡು ಹೋಗ್ತಾ ಇರುತ್ತೆ. ಕಾಲ ಪ್ರವಾಹ ಅಂತ ಕರೀತಾರೆ ಅದಕ್ಕೆ. ಜೀವನ ಪ್ರವಾಹ ಅಥವಾ ಕಾಲ ಪ್ರವಾಹ ನುಗ್ಗುತ್ತಾ ಇರುತ್ತೆ. ಆಮೇಲೆ ನೀವು ತುಂಬಾ ಖುಷಿಯಾಗಿ ಕೆಲಸ ಮಾಡಿದ್ರಂದ್ರೆ ಆ ದಿನ ಹೇಗೆ ಕಳೆಯುತ್ತೆ ಅಂತ ಗೊತ್ತಾಗಲ್ಲ, ಆ ದಿನ ಹೇಗಿರುತ್ತೆ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಅನಿವಾರ್ಯವಾಗಿ ಬದುಕಲೇಬೇಕಾದಂಥದ್ದು, ಅನಿವಾರ್ಯವಾಗಿ ಮಾಡಲೇಬೇಕಾದನ್ನ ಗೊಣಗಾಡ್ಕೊಂತ ಮಾಡೋದಕ್ಕಿಂತ ಸಂತೋಷವಾಗಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಬದುಕು ಚೆನ್ನಾಗಾಗತ್ತೆ. ಈ ಬದುಕು ಚೆನ್ನಾಗಾದ್ರೆ ಮುಂದಿನ ಬದುಕು ಚೆನ್ನಾಗಾಗೇ ಆಗುತ್ತೆ. ಆಮೇಲೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳಕ್ ನಿಮಗೆ ಖುಷಿ ಆಗುತ್ತೆ. ಈಗ ಮಾಡೋ ಕೆಲಸನ, ಬೆಳಿಗ್ಗೆ ಮಾಡೋ ಕೆಲಸ ನೀವೆಲ್ಲ ಚೆನ್ನಾಗಿ ಮಾಡಿದ್ರಿ, ಆಮೇಲೆ ಓದ್ಬೇಕು ಅಂತ ಅನಿಸ್ಬೋದು, ಅಥವಾ ಏನೋ ಕಲಿಬೇಕು, ಹಾಡು ಕಲಿಬೇಕು ಅಂತ ಅನಿಸ್ಬೋದು, ನಿಮಗೆ ವಚನ ಕಲಿಬೇಕು ಅಂತ ಅನಿಸ್ಬಹುದು. ಯಾವಾಗ ಖುಷಿಯಾಗಿದ್ದಾಗ. ಚಿಂತನೆ ಮಾಡ್ತಾ ಇದ್ರೆ, ಗೊಣಗ್ತಿದ್ರೆ ನಿಮಗೆ ಖುಷಿ ಅನ್ಸಲ್ಲ, ಮುಂದಿನ ಪ್ರಗತಿನೂ ಆಗಲ್ಲ, ಏನು ಕಲಿಬೇಕು ಅಂತ ಅನ್ಸಲ್ಲ, ಹೊಸದಾಗಿ ಕಲಿಬೇಕು ಅಂತ ಅನ್ಸಲ್ಲ. ಆದ್ರಿಂದ ಬದುಕಂತೂ ಅನಿವಾರ್ಯ. ಆ ಅನಿವಾರ್ಯವಾದ ಬದುಕನ್ನ ಸುಂದರಗೊಳಿಸಿಕೊಳ್ಳೋಣ, ಅರ್ಥಪೂರ್ಣವಾಗಿ ಮಾಡ್ಕೊಳ್ಳೋಣ. ನಮ್ಮ ಬದುಕು ಅರ್ಥಪೂರ್ಣ ಆದರೆ, ನಮ್ಮ ಬದುಕು ಸರಳ ಸುಸರವಾದರೆ, ನಮ್ಮ ಅವಲಂಬಿತರು ಅಥವಾ ನಮ್ಮ ಜೊತೆ ಇರ್ತಕ್ಕಂಥವ್ರು ಅವ್ರಿಗೂ ಸಂತೋಷ ಆಗುತ್ತೆ. ಹಂಗೆ ಈ ಸಂತೋಷ ಅನ್ನುವಂಥದ್ದು ಹೆಂಗೆ ರೋಗವನ್ನು ಪ್ರಸರಿಸ್ತಾ ರೋಗ ಹರಡ್ಕೊಂತ ಹೋಗ್ತದಲ್ಲ, ಹಾಗೆ ಸಂತೋಷವೂ ಕೂಡ ಹರಡ್ಕೊಂತ ಹೋಗುತ್ತೆ. ದುಃಖವೂ ಅಷ್ಟೇ, ನೀವು ಹರಡ್ಕೊಂತ ಹೋಗುತ್ತೆ. ನೀವು ಯಾರಿಗೋ ಒಬ್ರಿಗೆ ಬೈದ್ರಿ, ಅವ್ರ ಇನ್ನೊಬ್ರ ಮೇಲೆ ಸಿಟ್ಟು ಮಾಡಿದ್ರು, ಅವ್ರ ಇನ್ನೊಬ್ರ ಮೇಲೆ ಸಿಟ್ಟು ಮಾಡಿದ್ರು, ಆಗ ಅದು ಜೀವನ, ಎಲ್ಲರ ಜೀವನನೂ ತೊಂದರೆ ಹಾಕೊಂತ ಹೋಗುತ್ತೆ. ಹೀಗೆ ಬದುಕನ್ನ ಅರ್ಥಪೂರ್ಣವಾಗಿ ಕಳೆಯುವ ಸಂಕಲ್ಪ ಮಾಡೋಣ. ಅದರಲ್ಲೂ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ, ಆಮೇಲೆ ನೀವು ಬಂದಿರೋದೇ ಅರ್ಥಪೂರ್ಣವಾಗಿ ಬದುಕೋಕೆ. ಉಪವಾಸದ ಮಾರ್ಗ ಆರಿಸ್ಕೊಂಡಿದ್ದೀರಲ್ಲ, ಅದು ಚೆನ್ನಾಗಿ ಬದುಕೋಕ್ಕೋಸ್ಕರನೇ, ಆರೋಗ್ಯಪೂರ್ಣವಾಗಿ ಬದುಕೋಕ್ಕೋಸ್ಕರನೇ. ಅಂತಹ ಆರೋಗ್ಯಪೂರ್ಣವಾದ ಆನಂದಪೂರ್ಣವಾದ ಬದುಕನ್ನ ನಾವೆಲ್ಲರೂ ಕಳೆಯೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.